ನೋಡ್ತಾ ಇದ್ರೆ BBC ನ್ಯೂಸ್. ನಾನು ಸ್ವಾಗತ್. ಇತ್ತೀಚೆಗಷ್ಟೇ ಒಂದು 8-9 ತಿಂಗಳಾಗಿದೆ, ನಿಮಗೆಲ್ಲ ನೆನಪಿರಬಹುದು, ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆಯುತ್ತೆ. ಓರ್ವ ಮಹಿಳೆ ಒಂದು ಆನ್ಲೈನ್ ಗೇಮಿನ ಚಟಕ್ಕೆ ಬೀಳ್ತಾಳೆ. ಖಾಸಗಿ ಕಂಪ್ನಿಲಿ ಕೆಲಸ ಮಾಡ್ತಾ ಇರೋಳು. ಇಬ್ರು ಮಕ್ಕಳು ಆಕೆಗೆ. ಒಂದು ಮಗುಗೆ 6 ವರ್ಷ, ಇನ್ನೊಂದು ಮಗುಗೆ 1 ವರ್ಷ. ಆನ್ಲೈನ್ ಚಟಕ್ಕೆ ಬಿದ್ದು 1 ವರ್ಷದಿಂದ ಆನ್ಲೈನ್ ಗೇಮಿಂಗ್ ಆಡ್ತಾ ಇತ್ತು. ಅದೇ ಚಟಕ್ಕೆ ಸಂಪೂರ್ಣವಾಗಿ ಇದ್ದು ಬದ್ದ ದುಡ್ಡೆಲ್ಲ ಕಳ್ಕೊಂಡು, ಹಾಕಿರೋ ದುಡ್ಡನ್ನ ಮತ್ತೆ ತಗೊಳಕ್ಕಾಗದೆ, ಗಂಡನ ಹತ್ರ ಅದನ್ನ ಹೇಳ್ಕೊಳಕ್ಕಾಗದೆ, ಮನೆಯವ್ರಿಗೆ ಹೇಳಿದ್ರೆ ಏನ್ ಮಾಡ್ಬಿಡ್ತಾರೋ ಅಂತ 6 ವರ್ಷದ ಒಂದು ಹೆಣ್ಣು ಮಗು, 1 ವರ್ಷದ ಒಂದು ಗಂಡು ಮಗನ್ ಕರ್ಕೊಂಡು ಮನೆ ಬಿಟ್ಟು ಪಶ್ಚಾತ್ತಾಪದ ಲೆಟರ್ ಬರೆದು ಒಂದು ಮಹಿಳೆ ಹೋಗ್ತಾಳೆ. ನಾಪತ್ತೆ ಯಾಕೆ ಹೋಗ್ತಾಳೆ? ಮೊನ್ನೆ ಕಳೆದ ತಿಂಗಳು ನಾನು ಮಾತಾಡ್ತಾ ಇರ್ತಕ್ಕಂಥದ್ದು, ಹುಬ್ಬಳ್ಳಿಯ ಶಿರಡಿಯಲ್ಲಿ 21 ವರ್ಷದ ಯುವಕ, ವಿದ್ಯಾರ್ಥಿ ಆತ, ಆನ್ಲೈನ್ ಯಾವುದೋ ಲೂಡೋ ಗೇಮ್ ಮಾಡ್ತಕ್ಕಂಥ ಆನ್ಲೈನ್ ಚಟಕ್ಕೆ ಬಲಿಯಾಗಿ ನೇಣು ಬಿಗಿದ್ಕೊಂಡು ಸಾವನ್ನಪ್ತಾನೆ. ದುಡ್ಡು ಕಳ್ಕೊಂಡು, ಪೋಷಕರು ಯಾಕೋ ಕೊಟ್ಟರ ದುಡ್ಡು ಮತ್ತೊಂದು ಸಾಲ ಸೋಲ ಮಾಡಿ ದುಡ್ಡು ಹಾಕಿರ್ತಾನೆ. ನಾಳೆ ಅದಕ್ಕೆ ಡಬಲ್ ಬಂದ್ಬಿಡುತ್ತೆ ಅಂತ ಹೇಳಿ ಇನ್ನೊಂದಿಷ್ಟು ದುಡ್ಡು ಹಾಕಿ ಆ ದುಡ್ಡು ಬರ್ದೆ ಸಾಲ ಸೋಲ ಮಾಡ್ಕೊಂಡು ಮನೆಯವ್ರಿಗೆ ಮಕ ಹೆಂಗ್ ತೋರಿಸೋದು ಅಂತ ಹೇಳಿ ಸಾವನ್ನಪ್ತಾನೆ. ಈಗ 6 ತಿಂಗಳಿಂದ ನಮ್ಮ ಕರ್ನಾಟಕದಲ್ಲೇ ಪೊಲೀಸ್ ಅಧಿಕಾರಿಯ ಮಗನೇ ಒಬ್ಬ ಇದಕ್ಕೆ ಬಲಿಯಾಗಿ ಹೋಗ್ತಾನೆ. ಈ ತರ ಹೇಳ್ತಾ ಹೋದ್ರೆ ಆನ್ಲೈನ್ ಚಟಗಳಿಂದ, ಆನ್ಲೈನ್ ಗೇಮಿಂಗ್ಗಳಿಂದ ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಎಷ್ಟು ಜನ ಬದುಕನ್ನ ಹಾಳು ಮಾಡ್ಕೊಂಡಿದ್ದಾರೆ ಅಂತ ಲಿಸ್ಟ್ ಕೊಡ್ತಾ ಹೋದ್ರೆ ಒಂದು ಎಪಿಸೋಡ್ ಆಗೋಗುತ್ತೆ ಕಂಪ್ಲೀಟ್. ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಜಿಲ್ಲಾಡಳಿತ, ಅದರ ಪಾರ್ಟ್ ನಗರಸಭೆ ಅಂತಕ್ಕಂಥದ್ದು ನಗರದ ಜನರ ಹಿತವನ್ನ ಕಾಪಾಡಬೇಕು. ನಗರದ ಜನರಿಗೆ ಕೆಟ್ಟದ್ ಮಾಡಕ್ಕಾಗದೋದ್ರೂ ಒಂದಿಷ್ಟು ಒಳ್ಳೇದು ಮಾಡಬೇಕು. ತಮ್ಮಲ್ಲಿರ್ತಕ್ಕಂಥ ಯೋಜನೆಗಳು, ಸರ್ಕಾರಿ ಯೋಜನೆಗಳು ಮತ್ತೊಂದು ಇನ್ನೊಂದನ್ನ ಪ್ರಚಾರ ಪಡಿಸಬೇಕು. ಆದ್ರೆ ಹಾಸನ ನಗರಸಭೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಕೇಳ್ಬಿಟ್ರೆ ನೀವು, ನಗರಸಭೆ ಈ ಲೆವೆಲ್ಗೆ ಇಳಿದು ಬಿಡ್ತಾ ಅಂತಕ್ಕಂಥ ಆಲೋಚನೆ, ಇಂಥ ಯೋಚನೆ ಬರಕ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಹಾಸನದ ಪ್ರಮುಖ ನಗರಗಳಲ್ಲಿ ನೀವು ಎಲ್ಲಿ ನೋಡಿದ್ರು ಕೂಡ ಇವತ್ತು ಹಾಸನ ಅಂದ್ರೆ ಹಾಸನದ ಸೌಂದರ್ಯ ಕಾಣೋದಿಲ್ಲ, ಬದಲಾಗಿ ಜಾಹೀರಾತು ಫಲಕಗಳೇ ಎಲ್ಲ ಕಡೆ ಕಾಣ್ತವೆ. ಯಾವ ರೋಡಿಗೆ ಹೋಗಿ ಜಾಹೀರಾತು, ಯಾವ ರಸ್ತೆಗೆ ಹೋಗಿ ಜಾಹೀರಾತು. ಹಾಸನದ ಅಂದ ಚಂದ ಎಲ್ಲವನ್ನ ಹಾಳ್ಗೆಡವಾಕ್ಬಿಟ್ಟಿದ್ದಾರೆ ಇವರು ದುಡ್ಡಿನ ವ್ಯಾಮೋಹಕ್ಕೆ, ಹಣಕ್ಕೆ. ಫೈನ್, ಹಾಳು ಬಿದ್ದೋಗ್ಲಿ, ಏನಾರ ಮಾಡ್ಕೊಳ್ಳಿ. ಆದ್ರೆ ಆ ಜಾಹೀರಾತುಗಳನ್ನ ಯಾವ ರೀತಿ ಜಾಹೀರಾತುಗಳಾಗ್ತಾ ಇದ್ದಾರೆ ಅಂತ ಆದ್ರೆ, ಇವತ್ತು ನಗರಸಭೆ ಅಕ್ಷರಶಃ ಜನರನ್ನ ಆನ್ಲೈನ್ ಗೇಮಿಂಗಿಗೆ ಪ್ರಚೋದನೆ ಕೊಡ್ತಕ್ಕಂಥ ಆನ್ಲೈನ್ ಗೇಮಿಂಗ್ ಅಡ್ವರ್ಟೈಸ್ಗಳನ್ನ ತಮ್ಮ ನಾಮಫಲಕಗಳಲ್ಲಿ ದೊಡ್ಡದಾಗಿ ಪ್ರಸಾರ ಮಾಡುವ ಮೂಲಕ ಯುವಕರು, ಜನತೆ, ಮಹಿಳೆಯರು, ಮಕ್ಕಳು ಇವರೆಲ್ಲರೂ ಕೂಡ ಆನ್ಲೈನ್ ಗೇಮಿಂಗ್ ಗಳಿಗೆ ಅಡಿಕ್ಟ್ ಆಗುವ ರೀತಿಯಲ್ಲಿ ನಡ್ಕೊಳ್ತಾ ಇದೆ. ಇದಕ್ಕೆ ತಾಜಾ ಉದಾಹರಣೆ ಹಾಸನದ ಪ್ರಮುಖ ನಗರದ ದೊಡ್ಡ ಫ್ಲೆಕ್ಸ್ಗಳಲ್ಲಿ, ದೊಡ್ಡ ಅಡ್ವರ್ಟೈಸಿಂಗ್ ಫ್ಲೆಕ್ಸ್ಗಳಲ್ಲಿ ಅದ್ ಯಾವ್ದೋ ಝೂಪೇ ಅಂತಕ್ಕಂಥದ್ದು ಒಂದು ಲೂಡೋ ಗೇಮ್ ಆಪ್ ಅಂತೆ. ಆ ಆಪ್ ಇಂದ ಎಷ್ಟು ಜನ ದುಡ್ಡು ಕಳ್ಕೊಂಡು ಎಷ್ಟು ಜನ ಸಾತೋಗ್ಬಿಟ್ರು ಇವತ್ತವರೆಗೂ. ಬಟ್ ಇವ್ರಿಗೆ ಏನಾಗಬೇಕು? ದುಡ್ಡು ಬರ್ಬೇಕು. ಝೂಪೇ ಆದ್ರೇನು, ಮತ್ತೊಂದಾದ್ರೇನು, ಪಬ್ಜಿ ಆದ್ರೇನು, ಇನ್ನೊಂದೇನು, ಇವ್ರಿಗೇನು ದುಡ್ಡು ಬರ್ಬೇಕು. ಯಾವನೋ ಒಬ್ಬನಿಗೆ ಒಂದಿಷ್ಟು ಕೋಟಿ ಲಂಚ ತಗೊಂಡು ಟೆಂಡರ್ ಕೊಟ್ಟಿರ್ತಾರೆ 10 ವರ್ಷ 20 ವರ್ಷಕ್ಕೆ, ಅವನಿಗೆ ದುಡ್ಡು ಬರ್ಬೇಕು. ಇಂಥ ಆನ್ಲೈನ್ ಗೇಮಿಂಗ್ ಆಪ್ಗಳು ಜಾಹೀರಾತಿಗೆ ಅಂತಾನೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಸೊ ಅವನಿಗೆ ದುಡ್ಡು ಬಂದ್ರೆ ಆಯ್ತಲ್ಲ, ಜನ ಸತ್ರೇನಾಗಬೇಕು, ಯಾರ ಮಕ್ಳು ಸತ್ರ ಅವನಿಗೇನಾಗಬೇಕು, ಹಾಕಳ್ತಾನೆ ಜಾಹೀರಾತು. ಅಂಡ್ ಇವೆಲ್ಲವನ್ನು ನಿಮಗೆ ಡಿಟೈಲ್ ಆಗಿ ಹೇಳ್ತಾ ಹೋಗ್ತೀನಿ ಒಂದೊಂದೇ, ಯಾಕೆ ಇದು ಇಷ್ಟು ಇಂಪಾರ್ಟೆನ್ಸ್ ಆಗುತ್ತೆ, ನಗರಸಭೆ ಎಲ್ಲಿ ಇಡವಿದೆ, ಗುತ್ತಿಗೆ ತಗೊಂಡ್ರನ್ ಏನ್ ಮಾಡಿದ್ದಾನೆ, ಇವೆಲ್ಲವನ್ನ ಹೇಳ್ತಾ ಹೋಗ್ತೀನಿ ನಾನು. ಹಾಸನದ ಪ್ರಮುಖ ಬೀದಿಗಳಲ್ಲಿ, ಹಾಸನದ ಡಿವೈಡರ್ಗಳು, ಇಲ್ಲೆಲ್ಲವೂ ಕೂಡ ಜಾಹೀರಾತು ಫಲಕಗಳನ್ನು ಹಾಕಿದ್ದಾರೆ. 1 ವರ್ಷ ಆಯ್ತು ಬಹುತೇಕ ಇವೆಲ್ಲನೂ ಹಾಕಕ್ ಸ್ಟಾರ್ಟ್ ಮಾಡಿ. ಅಲ್ಲಿ ಯಾವ್ದಾವ್ದೋ ಬೇರೆ ಅಡ್ವರ್ಟೈಸ್ಗಳನ್ನ ಹಾಕ್ತಾರೆ. ಹಾಕಳ್ಳಿ ಚಿಂದಂಗಡಿಗಳಾಗಿರಬಹುದು, ಹಾಸ್ಪಿಟ್ಲುಗಳು, ಮತ್ತೊಂದು ಇನ್ನೊಂದು ಸ್ಕೂಲ್ಗಳು, ಈ ತರದೆಲ್ಲ ಜಾಹೀರಾತುಗಳು ಹಾಕೊಂಡು ಹೋಗ್ತಾ ಇದ್ದಾರೆ. ಹಾಕಳ್ಳಿ. ಆದ್ರೆ ದೊಡ್ಡ ಬೋರ್ಡ್ಗಳು ಹಾಕೊಂಡು ನೀವು ಝೂಪೇ, ಲೂಡೋ ಗೇಮು, ಪಬ್ಜಿ, ಇನ್ನೊಂದು ರಮ್ಮಿ ಆಡಿ, ಈ ತರದ ಅಡ್ವರ್ಟೈಸಿಂಗ್ ಮಾಡಿ ಹಾಸನ ನಗರದ ಜನತೆಯನ್ನ ಯಾವ ದಿಕ್ಕಿನಲ್ಲಿ ಕೊಂಡೊಯ್ಯುವ ನಿಟ್ಟಿನಲ್ಲಿ ನೀವು ಸಾಕ್ತಾ ಇದ್ದೀರಿ ಅನ್ನೋ ಪ್ರಶ್ನೆಗೆ ನಗರಸಭೆ ಅಧಿಕಾರಿಗಳು ಉತ್ತರ ಕೊಡ್ಬೇಕು. ನಾನು ಒಂದು ಪರ್ಟಿಕ್ಯುಲರ್ ಪ್ರಕರಣ ಇಟ್ಕೊಂಡು ನಿಮಗೆ ಮಾತಾಡಬೇಕು ಅಂದ್ರೆ, ಹಾಸನದ ಪ್ರಮುಖ ವೃತ್ತಗಳು, ಪ್ರಮುಖ ಬಡಾವಣೆಗಳು, ಅತಿ ಹೆಚ್ಚು ಜನಸಂದಣಿ ಸೇರ್ತಕ್ಕಂಥ ಸ್ಥಳಗಳಲ್ಲಿ ಅದ್ಯಾವುದೋ ಝೂಪೇ ಅಂತಕ್ಕಂಥ ಆನ್ಲೈನ್ ಗೇಮಿಂಗ್ ಆಪಿನ ಜಾಹೀರಾತುಗಳನ್ನ ಮಾಡ್ಕೊಂಡಿದ್ದೀರಿ, ದೊಡ್ಡದಾಗಿ ಮಾಡ್ಕೊಂಡಿದ್ದೀರಿ. ಹಾಸನದಲ್ಲಿರ್ತಕ್ಕಂಥ ಸಂತೆಪೇಟೆ KB ಸರ್ಕಲ್ ಅಲ್ಲೂ ಕೂಡ ಇದೇ ರೀತಿಯಾದ ಝೂಪೇ ಆಪ್ ಒಂದು ಅಡ್ವರ್ಟೈಸ್ ದೊಡ್ಡದಾಗಿ ಹಾಕೊಂಡಿದ್ದೀರಿ. ಗಾಂಧಿ ಬಜಾರ್ ಸರ್ಕಲ್ ಅಲ್ಲೂ ಕೂಡ ಇದೇ ರೀತಿಯಾದಂತ ಒಂದು ಬೋರ್ಡ್ ಇಂದು ದೊಡ್ಡದಾಗಿ ಜಾಹೀರಾತು ಮಾಡ್ಕೊಂಡಿದ್ದೀರಿ.
ಇನ್ನ ಸ್ಟೇಡಿಯಂ ಮುಂಭಾಗದ ಕತೆ ಹೇಳ್ಬೇಕು. ಅತಿ ಹೆಚ್ಚು ಮಕ್ಕಳು ಬರ್ತಕ್ಕಂಥದ್ದು ಇಲ್ಲಿ ಆಗಸ್ಟ್ 15 ಆಗಸ್ಟ್ 15ನೇ ತಾರೀಕು ಬೇರೆ ಬೇರೆ ಶಾಲೆಗಳು ಬೇರೆ ಬೇರೆ ಕಾಲೇಜಿಂದ ಸಾವಿರಾರು ಮಕ್ಕಳು ಬರ್ತಾರೆ ಸ್ಟೇಡಿಯಂಗೆ ಫ್ಲಾಗ್ ಹಾಸ್ಟಿಂಗ್ ಪ್ರೋಗ್ರಾಮಿಗೋಸ್ಕರ. ಅವತ್ತು ಈ ಇಂಥ ಜಾಹೀರಾತು ಹಾಕಿ ಎಷ್ಟು ಮಕ್ಕಳ ಮನಸ್ಸನ್ನ ಹಾಳಿಗೆಡಬೇಕು ಅಂತಕ್ಕಂಥ ಆಲೋಚನೆಯಲ್ಲಿದ್ದೀರಿ ನೀವು. ಸ್ಟೇಡಿಯಂ ಮುಂಭಾಗ ಹಾಕೊಂಡಿದ್ದಾರೆ ಇದನ್ನ. ಸ್ಟೇಡಿಯಂ ಮುಂಭಾಗ ಇಂಥದೊಂದು ದೊಡ್ಡ ಜಾಹೀರಾತು ಹಾಕೊಂಡಿದ್ದಾರೆ. ಸ್ಟೇಡಿಯಂ ಹತ್ರ ಎಷ್ಟು ಕಾಲೇಜ್ಗಳು ಬರ್ತವೆ, ಎಷ್ಟು ಸ್ಕೂಲ್ಗಳು ಬರ್ತವೆ, ಎಷ್ಟು ವಿದ್ಯಾರ್ಥಿಗಳಲ್ಲಿ ಓಡಾಡ್ತಾರೆ. ಅಲ್ಲೂ ಕೂಡ ಇದೇ ರೀತಿ ದೊಡ್ಡದಾಗಿ ಅದೇನೋ ಅಡ್ವರ್ಟೈಸಿಂಗ್, ಅದು ಝೂಪೆ ಆಪ್ ಶತಮಾನಗಳಿಂದ ಭಾರತದ್ದೇ ಆಟ ಅಂತೆ. ಯಾವ ಶತಮಾನದಿಂದ? ಹೌದ್ರಿ, ಪಗಡೆ ಇವೆಲ್ಲ ಶತಮಾನದಿಂದಲೇ ಇದ್ದ ಆಟಗಳು. ಹೌದು, ಪಗಡೆ ಆಡಿ ಏನೇನಾಯ್ತು, ಮಹಾಭಾರತವೇ ಆಗೋಯ್ತು ಪಗಡೆ ಆಡಿ, ಗೊತ್ತಲ್ಲ ನಿಮಗೆ. ಲೂಡೋ ಇಸ್ ನಥಿಂಗ್ ಬಟ್ ಪಗಡೆ. ಕನ್ನಡದಲ್ಲಿ ಪಗಡೆ ಆಟ ಆಡಿ ಮಹಾಭಾರತವೇ ಆಗೋಯ್ತು. ಇವತ್ತೆಷ್ಟು ಮನೆ ಮಠ ಹಾಳು ಮಾಡಬೇಕು ಅನ್ಕೊಂಡಿದ್ದೀರಿ ನೀವು ಇದರಿಂದ? ಅಂಡ್ ಅದರಲ್ಲಿ ಕೆಳಗಡೆ ಇನ್ನೊಂದು, ಆಮೇಲೆ ಚರ್ಚ್ ಮುಂಭಾಗವೂ ಕೂಡ ಇದೆ. ಇದು ಚರ್ಚ್ ಮುಂಭಾಗ ಎಷ್ಟು ಸಿಟಿ ಬಸ್ಗಳು ಓಡಾಡುತ್ತೆ, ಎಷ್ಟು ಜನ ಓಡಾಡ್ತಾರೆ, ನಗರದ ಮುಖ್ಯ ಭಾಗ ಅದು. ಚರ್ಚ್ ಮುಂಭಾಗವೂ ಕೂಡ ಅಡ್ವರ್ಟೈಸ್ ಇದೆ. ಇವೆಲ್ಲ ದೊಡ್ಡ ದೊಡ್ಡ ಬೋರ್ಡ್ಗಳು ಫ್ಲೆಕ್ಸ್ ಹಾಕೊಂಡು ಶತಮಾನಗಳಿಂದ ಭಾರತದ್ದೇ ಆಟ ಅಂತೆ. ಹೌದು, ಶತಮಾನಗಳಿಂದ ಈ ಪಗಡೆ ಆಡ್ಕೊಂಡು ಹೇಳಿದ್ನಲ್ಲ ಮಹಾಭಾರತವೇ ಆಗೋಯ್ತು. ಕಾಡಿಗೆ ಹೋದ್ರು ಪಾಂಡವರು ಪಗಡೆ ಆಡ್ಕೊಂಡು, ಪಗಡೆ ಸೋತು. ಆ ಕತೆ ಹೇಳ್ತಾ ಕೂರಕ್ಕೆ ಹೋಗಲ್ಲ ನಾನು ಇವತ್ತು. ಅಂಡ್ ಅದ್ರ ಕೆಳಗಡೆ ಬರ್ದಿದ್ದಾನೆ ಚಿಕ್ಕದಾಗಿ, ಏನಂತೆ, ಈ ಆಟ ಹಣಕಾಸಿನ ಅಪಾಯಗಳಿಗೆ ಸಂಭವಿಸಬಹುದು, ಮತ್ತೆ ಇದು ಅಭ್ಯಾಸವಾಗಬಹುದು, ಜವಾಬ್ದಾರಿಯಿಂದ ಆಟ ಆಡಿ, ಝೂಪೆ ಆಪ್ ಆಡಿ ಲಕ್ಷ ಲಕ್ಷ ಗೆಲ್ಲಿ ಅಂತ ದೊಡ್ಡದಾಗಿ ಬರೀತಾರೆ. ಚಿಕ್ಕದಾಗಿ ಸಣ್ಣದಾಗಿ ಫಾಂಟ್ ಹಾಕ್ತಾರೆ ಕೆಳಗಡೆ, ಇದು ಚಟವಾಗಿ ಪರಿಣಮಿಸಬಹುದು, ಎಚ್ಚರಿಕೆಯಿಂದ ಇರಿ ಅಂತ. ಅದ್ ಕಣ್ಣಿಗೆ ಕಾಣಲ್ಲ ಜನಕ್ಕೆ. ಅಂತ ಅಂದ್ರೆ ಇವತ್ತಿನ ವಿದ್ಯಾರ್ಥಿಗಳು, ಇವತ್ತಿನ ಯುವ ಜನತೆ ಆನ್ಲೈನ್ ಗೇಮಿಂಗ್ ಇಂದ ತಮ್ಮ ಮಾನಸಿಕ ಒತ್ತಡ, ಖಿನ್ನತೆಗೊಳಗಾಗ್ತಾ ಇದ್ದಾರೆ, ಮಾನಸಿಕ ಆರೋಗ್ಯ ಸ್ಥಿಮಿತ ಹಾಳಾಗ್ತಾ ಇದೆ. ಇವೆಲ್ಲವನ್ನ ನಿರಂತರವಾಗಿ ಬ್ಯಾನ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಕಡೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರು ಆಗಸ್ಟ್ 2, 2023 ಒಂದು ಸಭೆಯಲ್ಲಿ ಹೇಳ್ತಾರೆ, ಸಂಪೂರ್ಣವಾಗಿ ಆನ್ಲೈನ್ ಗೇಮಿಂಗ್ ಅನ್ನ ಬ್ಯಾನ್ ಮಾಡುವ ಚಿಂತನೆಯಲ್ಲಿದ್ದೀವಿ ಅಂತ. ಯಾಕೆ ಹೇಳಿದ್ರು ಅವತ್ತು ಸಿದ್ದರಾಮಯ್ಯ ಅವರ ಭಾಷಣ ಕೇಳಬೇಕು. ಇವತ್ತು ಎಷ್ಟು ಜನ ಆನ್ಲೈನ್ ಗೇಮ್ ಇಂದ ಜೀವ ಕಳ್ಕೊಳ್ತಾ ಇದ್ದಾರೆ, ಎಷ್ಟು ಜನ ಮೋಸಕ್ಕೊಳಗಾಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇದನ್ನ ತಪ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ರಾಜ್ಯದಲ್ಲಿ ಆನ್ಲೈನ್ ಗೇಮಿಂಗ್ ಏನಿದೆ, ಗ್ಯಾಮ್ಲಿಂಗೇ ಅದು ಆಯ್ತಾ, ಆನ್ಲೈನ್ ಗೇಮಿಂಗ್ ಏನಿದೆ ಇದನ್ನ ಸಂಪೂರ್ಣವಾಗಿ ನಿಷೇಧ ಮಾಡುವ ಚಿಂತನೆಯಲ್ಲಿದ್ದೀವಿ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಸಿದ್ದರಾಮಯ್ಯ ಅವ್ರು ಕೊಡ್ತಾರೆ. ಇವತ್ತು ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡಕ್ ಟೈಮ್ ಇಲ್ಲ. ಅವ್ರದೇ 108 ಹಗರಣಗಳಾಗಿ ಅವರೇ ಸಿಗಾಕೊಂಡು ಒದ್ದಾಡ್ತಾ ಇದ್ದಾರೆ, ಫೈನ್. ಬಟ್ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಅಂದ್ರೆ ಆನ್ಲೈನ್ ಗೇಮಿಂಗ್ ಇಂದ ಎಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ, ಎಷ್ಟು ಅನಾನುಕೂಲ ಸಂಭವಿಸ್ತಾ ಇದೆ, ಎಷ್ಟು ಚಟವಾಗಿ ಪರಿಣಮಿಸಿದೆ ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕಾಗತ್ತೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಮಹಿಳೆ ಕತೆ ಹೇಳಿದೆ, ಪೊಲೀಸ್ ಅಧಿಕಾರಿಯ ಮಗನೊಬ್ಬನ ಕತೆ ಹೇಳಿದೆ. ಮೊನ್ನೆ 11/7/2024 ಶಿರಡಿ ಹುಬ್ಳಿಯಲ್ಲಿ ಯುವಕ ಇದೇ ಲೂಡೋ ಗೇಮ್ಗೆ ಬಲಿಯಾಗಿದ್ದನ್ನು ಹೇಳಿದೆ. ಒಂದ್ 3-4 ಎಕ್ಸಾಂಪಲ್ಸ್ ನ ಪಿಕ್ ಮಾಡಿ ಹೇಳಿದೆ ಅಷ್ಟೇ ನಾನು. ಇಂಥದ್ದು ಸಾಕಷ್ಟು. ನೀವು ಹಾಸನದ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ದಿನಕ್ಕೆ 100 ಜನ ಬರ್ತಾರೆ ಇಂಥ ಬಿಡ್ಕೊಂಡು. ದಿನಕ್ಕೆ 100 ಜನ ಕಂಪ್ಲೇಂಟ್ ತಗೊಳಕ್ಕಾಗಲ್ಲ. ಅದೇ ಇವೆಲ್ಲ ಹೆಂಗ್ ಗೊತ್ತಾ, ಗೇಮಿಂಗ್ಗಳು ಸ್ಟಾರ್ಟಿಂಗು ಜನಸ್ನೇಹಿ ಆಗಿರ್ತವೆ. ಜನ ಗೇಮ್ ಇನ್ಸ್ಟಾಲ್ ಮಾಡ್ಕೊಂಡು ಅದಕ್ಕೊಂದು 50 ರೂಪಾಯಿ ಹಾಕ್ತಾರೆ. 50 ರೂಪಾಯಿ ಹಾಕ್ತಾಗ 100 ರೂಪಾಯಿ ಕೊಡ್ತಾರೆ, ಗೆಲ್ಲಿಸ್ತಾರೆ ಅವನ್ನೇ. 100 ರೂಪಾಯಿ ಹಾಕ್ದವನು ಖುಷಿ ಆಗ್ತಾನೆ, 50 ರೂಪಾಯಿ 100 ರೂಪಾಯಿ ಆಯ್ತು ತಂಬ ಇಲ್ಲಿ, ಮತ್ತೆ ಇನ್ನೊಂದು 200 ರೂಪಾಯಿ ಹಾಕ್ತಾನೆ, 400 ರೂಪಾಯಿ ಮಾಡ್ತಾರೆ. ಇನ್ನೂ ಖುಷಿ ಆಗೋದಾ, 400 ರೂಪಾಯಿ ಬಂತು, 800 ರೂಪಾಯಿ ಮಾಡ್ಬಿಡೋಣ. 50 ರೂಪಾಯಿಂದ 400 ರೂಪಾಯಿ ಗೆದ್ದಿದ್ದೀನಿ ನಾವು, 800 ರೂಪಾಯಿ ಮಾಡ್ಬಿಡೋಣ. 800 ರೂಪಾಯಿ ಹಾಕ್ತಾನೆ, ಕಂಪ್ಲೀಟ್ 800 ರೂಪಾಯಿನೂ ಸೋಲ್ತಾನೆ, ಸಾಲ ಮಾಡಿ ಹಾಕಿರ್ತಾನೆ. 800 ರೂಪಾಯಿ ಸೋತಿದ್ದೀನಲ್ಲ, ಮೊನ್ನೆ 50 ರೂಪಾಯಿಂದ ನಾನು 800 ರೂಪಾಯಿ ಮಾಡಿದ್ದೆ, ಇವತ್ತು 800 ರೂಪಾಯಿ ಸೋತಿರಬಹುದು. ಇನ್ನೊಬ್ಬಂತ 1000 ರೂಪಾಯಿ ಸಾಲ ಮಾಡಿ ಹಾಕೋಣ, 2000 ಬರುತ್ತೆ. ಆ 2000ದಲ್ಲಿ 800 ರೂಪಾಯಿ ತೀರಿಸ್ಬಿಟ್ರೆ 1200 ರೂಪಾಯಿ ಮತ್ತೆ ಉಳ್ಕೊಳ್ಳುತ್ತೆ. ಹಾಕು ಮತ್ತೆ ದುಡ್ಡು ಕಳ್ಕ. ಹೆಂಗೆ ಸಾಲ ಮಾಡಿ ಹಾಕಿ 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 ಚಟ ಪರಿಣಮಿಸಿ ಒಂದು ದಿವಸ ಇಲ್ಲ ಸತ್ತೋಯ್ತಾನೆ, ಇಲ್ಲ ಊಡ್ಬಿಡ್ತಾನೆ. ಯಾರು ಜವಾಬ್ದಾರಿ ಆಗ್ತಿರೋದಕ್ಕೆ? ಹಾಸನ ನಗರಸಭೆ ವಿಚಾರಕ್ಕೆ ಬಂದ್ರೆ, ಹಾಸನ ನಗರಸಭೆಯವರು ಈ ಕೂಡಲೇ ಎಚ್ಚೆತ್ಕೊಳ್ಬೇಕು. ಯಾರಿಗೋ ನೀವು ಟೆಂಡರ್ ಕೊಟ್ಟಿದ್ದೀರಿ, ಯಾರಿಗೆ ಟೆಂಡರ್ ಕೊಟ್ಟಿದ್ದೀರಿ, ಆ ಟೆಂಡರ್ ಅಲ್ಲಿ ಏನೇನು ಗೋಲ್ಮಾಲ್ ಆಗಿದೆ ಅವೆಲ್ಲವನ್ನ ತೆರೆದಿಡಿ ಅಂತ ಅಂದ್ರೆ ನಾಳೆ ಎಪಿಸೋಡ್ ಅಲ್ಲೇ ತೆರೆದಿಡ್ತೀನಿ ನಾನು. ಇಫ್ ಯು ಚಾಲೆಂಜ್ ಮೀ, ನಾಳೆ ವಿತ್ ಡಾಕ್ಯುಮೆಂಟ್ ನಿಮ್ಮ ಮುಂದೆ ತೆಗೆದಿಡ್ತೀನಿ. ಈ ಟೆಂಡರ್ ಅಲ್ಲಿ ನೀವೇನೇನು ಮಾಡಿದ್ದೀರಿ ಡಾಕ್ಯುಮೆಂಟ್ ಇದೆ. ಇಫ್ ಯು ಬಿಲೀವ್ ಮೀ ಆರ್ ನಾಟ್, ನೀವು ನಂಬ್ತಿರೋ ಬಿಡ್ತಿರೋ,
ನಗರಸಭೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪ ಈ ಜಾಹೀರಾತುಗಳು ಅಂತಕ್ಕಂಥ ನಾಮಫಲಕದಲ್ಲಿ ಕಾಣುತ್ತೆ ನಿಮಗೆ. ಅಲ್ಲೆಲ್ಲ ಜಾಹೀರಾತು ಹಾಕೊಂಡಿದಾರ ಎಂತ ಡಿವೈಡರ್ಗಳಲ್ಲೆಲ್ಲ ಗಿಡಗಳು ಬೆಳೆಸ್ತೀವಿ, ಮತ್ತೊಂದು ಬೆಳೆಸ್ತೀವಿ, ಡಿವೈಡರ್ ಅಲ್ಲಿ ಏನಾದ್ರು ಬದಲು ಇವತ್ತು ಜಾಹೀರಾತುಗಳ ಫಲಕ ಹಾಕಿ ಬೆಳೆಸ್ಕೊಂಡು ಹೋಗ್ತಾ ಇದಾರಲ್ಲ ದುಡ್ಡನ್ನ. ನಗರಸಭೆಗೆ ಒಬ್ಬ ಟೆಂಡರ್ ಕೊಟ್ಟಿದ್ದಾರೆ ಅವೆಲ್ಲನು. ಈ ದೊಡ್ಡ ದೊಡ್ಡ ಬೋಲ್ಡು ಹೋಲ್ಡಿಂಗ್ಸ್ಗಳು, ಆ ಡಿವೈಡರ್ ಅಲ್ಲಿ ಇರ್ತಕ್ಕಂಥ ಜಾಹೀರಾತು ಇವೆಲ್ಲವನ್ನ ಖಾಸಗಿ ಕಂಪನಿಗೆ ಟೆಂಡರ್ ಕೊಟ್ಟಾಗಿದೆ. ಅದು ಇವತ್ತು ನಾಳೆ ತೆಗೆದಾಕಕ್ಕಾಗಲ್ಲ. ಯಾಕೆ ಅಂತ ಅಂದ್ರೆ ಇವ್ರು ದುಡ್ಡು ಇಸ್ಕೊಂಡು ಕೋಟಿ ದುಡ್ಡು ಇಸ್ಕೊಂಡು ಇದನ್ನೇನು 1 ವರ್ಷ 2 ವರ್ಷ ಅಲ್ಲ, 10 ವರ್ಷ 20 ವರ್ಷಕ್ಕೆ ಟೆಂಡರ್ ಕೊಟ್ಟಿರ್ತಾರೆ. ಇದನ್ನ ನಿಮಗೆ ಆಶ್ಚರ್ಯ ಆಗ್ಬೇಕು ಅಂತದೊಂದು ಹೇಳಿಕೆ ಕೊಡ್ಲ, ಅಂತದೊಂದು ನಿಮ್ ಮುಂದೆ ಮಾಹಿತಿ ಇಡ್ಲಾ ನಾನು, ನೀವು ಆಶ್ಚರ್ಯ ಪಡ್ತೀರಿ. ಆ ಒಂದೊಂದು ಬೋಲ್ಡ್ಸ್ ಇದೆಯಲ್ಲ, ದೊಡ್ಡ ದೊಡ್ಡ ಹೋಲ್ಡಿಂಗ್ಸ್ಗಳು, ತಿಂಗಳಿಗೆ ಟೆಂಡರ್ ದಾರ ನಗರಸಭೆಗೆ ಕಟ್ಟಬೇಕಾಗಿರೋದು ಕೇವಲ 100 ರೂಪಾಯಿ. ಒಬ್ಬ ಟೆಂಡರ್ ದಾರ ದೊಡ್ಡ ದೊಡ್ಡ ಹೋಲ್ಡಿಂಗ್ಸ್ ಗಳು ಹಾಕೊಳ್ತಾನಲ್ಲ, ತಿಂಗಳಿಗೆ ನಗರಸಭೆಗೆ ಆತ ಕಟ್ಟಬೇಕಾಗಿರೋದು ಕೇವಲ 100 ರೂಪಾಯಿ, 100. ಆ ಡಿವೈಡರ್ ಗಳಲ್ಲಿ ಜಾಹೀರಾತು ಹಾಕೊಂಡಿದ್ದಾರಲ್ಲ, ಒಂದು ಹೋಲ್ಡಿಂಗಿಗೆ ಕಟ್ಟಬೇಕಾಗಿರೋದು ಕೇವಲ 50 ರೂಪಾಯಿ. ಏನ್ ಇದರಿಂದ ನಗರಸಭೆಗೆ ಏನ್ ದುಡ್ಡು ಸುರಿದು ನಗರಸಭೆ ನಾಳೆ ಶ್ರೀಮಂತ ಆಗಿ ಆ ದುಡ್ಡನ್ನು ತಗೊಬಂದು ಹಾಸನದ ಅಭಿವೃದ್ಧಿ ಮಾಡ್ಬಿಡುತ್ತೆ ಅಂತಲ್ಲ. ಒಂದು ದೊಡ್ಡ ಹೋಲ್ಡಿಂಗಿಗೆ ಕೇವಲ ನಗರಸಭೆ ಟೆಂಡರ್ದಾರನಿಂದ ಪಡ್ಕೊಳ್ಳೋದು 100 ರೂಪಾಯಿ. ಆತ ಈ ಜಾಹೀರಾತುಗಳನ್ನ ಹಾಕಕ್ಕೆ 50 ರಿಂದ 60 ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾನೆ. 50 ರಿಂದ 60 ಸಾವಿರ ರೂಪಾಯಿ. ಯಾರು ಟೆಂಡರ್ ತಗೊಂಡಿರೋದು, ಟೆಂಡರ್ ತಗೊಂಡವ್ರು ಯಾರು ರಿಲೇಷನ್, ಹೆಂಗೆ ಟೆಂಡರ್ ಆಯ್ತು, ಎಷ್ಟು ಕೋಟಿಗೆ ಡೀಲ್ ಆದ್ರಿ, ಇವೆಲ್ಲವನ್ನ ತೆರೆದಿಡ್ಬೇಕಾ? ನಗರಸಭೆ ಅಧಿಕಾರಿಗಳಿಗೆ ಈ ಕ್ಷಣಕ್ಕೇನಾದ್ರೂ ಬದ್ಧತೆ ಇದೆ, ನಿಮಗೆ ಜನರ ಬಗ್ಗೆ ಕಾಳಜಿ ಇದೆ ಅಂತ ಅಂದ್ರೆ ಹೋಗಿ ನಿಂತ್ಕೊಂಡು ಯಾವ ಈ ತರ ಆಪ್ಗಳನ್ನ, ಆನ್ಲೈನ್ ಆಪ್ಗಳನ್ನ ಪ್ರಮೋಟ್ ಮಾಡ್ತಾ ಇದ್ದೀರಿ, ಇವತ್ತು ಸ್ಟಾಪ್ ಮಾಡಿ. ಅದನ್ನ ಈ ಕ್ಷಣಕ್ಕೆ ಸ್ಟಾಪ್ ಮಾಡಿ. ನಾನಾಗ್ಲೇ ಹೇಳ್ತಾ ಇದ್ದೆ, ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ, ಸ್ಟೇಡಿಯಂಗೆ ಬೇರೆ ಬೇರೆ ಶಾಲೆಗಳು ಕಾಲೇಜುಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಬರ್ತಾರೆ. ಸ್ಟೇಡಿಯಂ ಮುಂಭಾಗ ಹಾಕೊಂಡಿದ್ದೀರಿ ದೊಡ್ಡದಾಗಿದ್ದ ಬೋರ್ಡ. ನಗರಸಭೆ ನೂತನ ಕಮಿಷನರ್ ಬಂದಿದ್ದಾರೆ, ನರಸಿಂಹಮೂರ್ತಿ ಅಂತ, ಬಂದೀಗ 4-5 ದಿವಸ ಆಗಿರಬಹುದು. ಈ ಹಿಂದಿನ ಕಮಿಷನರ್ ಮಾಡಿದ್ರು, ಅಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳು ಮಾಡಿದ್ರು, ಯಾರು ಮಾಡಿದ್ರು, ಶಾಸಕರು ಒತ್ತಡನೋ, ಸಂಸದರು ಒತ್ತಡನೋ, ರಾಜಕಾರಣಿಗಳು ಒತ್ತಡನೋ, ಕೋಟಿ ದುಡ್ಡು ಇಸ್ಕೊಂಡು ನೀವು ಸ್ಕ್ಯಾಮ್ ಮಾಡಿದ್ದೀರಿ ವಿಚಾರದಲ್ಲಿ ಮಾಡ್ಕೊಳ್ಳಿ, ಬಿದ್ದೋಗ್ಲಿ, ಅದಕ್ಕೊಂದು ದಿವಸ ಪನಿಷ್ಮೆಂಟ್ ಆಗುತ್ತೆ, ಫೈನ್. ಆದ್ರೆ ಅಡ್ವರ್ಟೈಸಿಂಗ್ ಅಲ್ಲಿ ಈ ರೀತಿಯಾದಂತ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಕ್ಕಂಥ ಜಾಹೀರಾತುಗಳನ್ನ ಡಿಸ್ಪ್ಲೇ ಮಾಡೋದನ್ನ ಫಸ್ಟ್ ನಿಲ್ಲಿಸಿ, ಸಮಾಜದ ಸ್ವಾಸ್ಥ್ಯ ಕಾಪಾಡಿ ಫಸ್ಟ್. ಅದನ್ನ ಬಿಟ್ಟು ಯಾವ್ದ್ರಿ ಇದೆಲ್ಲ? ಪ್ರತಿ ದಿವಸ ಎಷ್ಟು ಜನ ಸಾವನ್ನಪ್ತಾ ಇರೋದು ನೋಡ್ತಾ ಇದ್ದೀವಿ ನಾವು. ಪ್ರತಿ ದಿವಸ ಎಷ್ಟು ಜನ ಜೀವ ಕಳ್ಕೊಳ್ತಾ ಇದ್ದಾರೆ, ಎಷ್ಟು ಜನ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ, ಎಷ್ಟು ಜನ ಹಣ ಕಳ್ಕೊಂಡು ಸೈಬರ್ ಕ್ರೈಮಿಗೆ ಬಂದು ದೂರುಗಳನ್ನ ದಾಖಲು ಮಾಡ್ತಾ ಇದ್ದಾರೆ. ಇಂಥ ಆಪ್ಗಳನ್ನ ಪ್ರಮೋಟ್ ಮಾಡ್ತಾ ಇದೆ ಒಂದು ನಗರಸಭೆ, ನಗರದಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಅಂತ ಅಂದ್ರೆ ನಾಚಿಕೆಗೇಡಿನ ಸಂಗತಿ ಇದು ಅಂತ ಹೇಳ್ಬೇಕು. ನಾಚಿಕೆಗೇಡಿನ ಸಂಗತಿ ಇದು. ಅಂಡ್ ನಿಮ್ಗೆ ಇನ್ನೊಂದು ನೆನಪಿರಲಿ, ನಗರಸಭೆಯವರು ಒಬ್ಬರಿಗೆ ಟೆಂಡರ್ನ ಕೊಡಬೇಕಾದ್ರೆ ಅಲ್ಲಿ ಸುಮಾರು 16 ರಿಂದ 17 ನಿಯಮಗಳಿದ್ದಾವೆ. ಸರ್, ನಗರಸಭೆಗೆ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಸರ್, ನಾವು 10 ವರ್ಷಕ್ಕೆ ಟೆಂಡರ್ ಕೊಟ್ಬಿಟ್ಟಿದೀವಿ, ನಮ್ ಕೈಲಿ ಏನೂ ಇಲ್ಲ, ಕೈಲಾಗ್ದಾರ ನಾವಿವತ್ತು ಕೈ ಕಟ್ಕೊಂಡ್ ಕುತ್ಕೊಂಡ್ಬಿಟ್ಟಿದೀವಿ ಸರ್, ಟೆಂಡರ್ ಕೊಟ್ಬಿಟ್ಟಿದೀವಿ, ನಮ್ಮನ್ನ ಬ್ಲೇಮ್ ಮಾಡಂಗಿಲ್ಲ ಸರ್. ಆತರ ಹೇಳಂಗಿಲ್ಲ ನಗರಸಭೆ. ಅವನಿಗೆ ಟೆಂಡರ್ ಕೊಡಬೇಕಾದ್ರೆ 16 ರಿಂದ 17 ನಿಯಮಗಳಿದ್ದಾವೆ. ಆ ನಿಯಮಗಳಲ್ಲಿದ್ದಾವೆ, ನೀವು ಹಾಕುವ ಜಾಹೀರಾತುಗಳು ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುವಂತಿರಬಾರ್ದು. ನೀವು ಹಾಕುವ ಜಾಹೀರಾತುಗಳಿಂದ ಯಾವುದೇ ಇತರ ದುಶ್ಚಟಗಳಿಗೆ ದಾಸರಾಗುವಂತ ಜಾಹೀರಾತುಗಳಿರಬಾರ್ದು. ನೀವು ಹಾಕುವ ಜಾಹೀರಾತಿನಿಂದ ಅದಾಗಬಾರ್ದು ಇದಾಗಬಾರ್ದು ಅಂತ ಈ ರೀತಿ ಜನಪರವಾದ 16 ರಿಂದ 17 ನಿಯಮಗಳನ್ನ ವಿಧಿಸಿದ್ದೀರಿ. ಅಂಡ್ ಅಲ್ಲೊಂದು ಪದ ಇದೆ, ಯಾವುದೇ ಸಂದರ್ಭದಲ್ಲಿ ಈ ನಿಯಮಗಳನ್ನ ಪಾಲನೆ ಮಾಡದಿದ್ದಲ್ಲಿ ಈ ಟೆಂಡರ್ ಅನ್ನ ಕ್ಯಾನ್ಸಲ್ ಮಾಡುವ ಹಕ್ಕು ನಗರಸಭೆಗಿದೆ. ಗೊತ್ತಿರಲಿ ಇದು. ಒಂದು ವೇಳೆ ಈ ನಿಯಮಗಳನ್ನ ಪಾಲಿಸುವಲ್ಲಿ ಟೆಂಡರ್ದಾರ ವಿಫಲನಾದರೆ ಆತನ ಟೆಂಡರ್ ಅನ್ನೇ ಕ್ಯಾನ್ಸಲ್ ಮಾಡುವ ಹಕ್ಕು ನಗರಸಭೆಗಿದೆ. ಟೆಂಡರ್ ಕೊಟ್ಬಿಟ್ಟಿದೀವಿ ಸರ್, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಂಗಿಲ್ಲ ನೀವು. ಎಸ್, ಹಾಸನ ನಗರಸಭೆ ಕಮಿಷನರ್ನ ಲೈನಿಗೆ ತಗೋಣ, ಅವ್ರ ಜೊತೆ ಮಾತಾಡೋ ಪ್ರಯತ್ನ ಮಾಡೋಣ, ಏನ್ ಹೇಳ್ತಾರೆ ಸರ್ ನೋಡೋಣ. ಎಸ್, ನಮ್ ಜೊತೆ ಸಂಪರ್ಕದಲ್ಲಿ ನೂತನ ನಗರಸಭೆ ಕಮಿಷನರ್ ನರಸಿಂಹಮೂರ್ತಿ ಸರ್ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಹೊಸದಾಗಿ ಬಂದಿದ್ದೀರಿ ಸರ್, 1 ವಾರ ಆಗಿದೆ. ಬಟ್ ನಿಮ್ಮ ಗಮನಕ್ಕಿಲ್ದಲೇ ಇರಬಹುದು ಸರ್, ಇದು ಹಾಸನದ ಪ್ರಮುಖ ಬೀದಿಗಳಲ್ಲಿ ಜೂಪೇ ಅಂತಕ್ಕಂಥ ಒಂದು ಆನ್ಲೈನ್ ದುಶ್ಚಟವನ್ನ ಜನರಲ್ಲಿ ಮೂಡಿಸ್ತಕ್ಕಂಥ ಒಂದು ಆನ್ಲೈನ್ ಗೇಮಿಂಗ್ ಆಪ್ ಬಗ್ಗೆ ಜಾಹೀರಾತುಗಳನ್ನ ಪ್ರಸಾರ ಮಾಡಲಾಗಿದೆ ಸರ್.
ಆಗಸ್ಟ್ 15ನೇ ತಾರೀಕು ಸ್ವತಂತ್ರ ದಿನಾಚರಣೆ ಸರ್. ಸ್ಟೇಡಿಯಂ ಹತ್ರ ಸಾವಿರಾರು ವಿದ್ಯಾರ್ಥಿಗಳು ಬರ್ತಾರೆ. ಸ್ಟೇಡಿಯಂ ಮುಂಭಾಗ ಇದೆ ಅಂಡ್ ಆ ನಿಯಮಗಳಿದೆ ಸರ್. ಆ ನಿಯಮಗಳಲ್ಲೂ ಕೂಡ ಇಂಥ ಆಪ್ಗಳನ್ನ ಹಾಕ್ಬಾರ್ದು ಅಂತ ನಿಮ್ಮ ನಗರಸಭೆಯಿಂದಲೇ ಕೊಟ್ಟಿದ್ದೀರಿ. ಆದ್ರೂ ಕೂಡ ನಿಯಮವನ್ನ ಮೀರಿ ಈ ತರದ ಜಾಹೀರಾತುಗಳು ಡಿಸ್ಪ್ಲೇ ಆಗಿದೆ ಸರ್. ನಿಮ್ ಗಮನಕ್ಕೆ ಬಂದಿದ್ಯಾ ಇದು? ಗಮನಕ್ಕೆ ಬಂದಿದೆ, ಅದನ್ನ ರಿಮೂವ್ ಮಾಡ್ತಾ ಇದೀವಿ. ಅವ್ರಿಗೆ ತಿಳಿಸಿವಿ, ಒಂದ್ ದಿವಸ ನೀವೇ ರಿಮೂವ್ ಮಾಡ್ಕೋಬೇಕು ಅಂದ್ಬಿಟ್ಟು. ಇಲ್ಲೋದ್ರೆ ಅವ್ರು ರಿಮೂವ್ ಮಾಡ್ಲಿಲ್ಲ ಅಂದ್ರೆ ನಾವೇ ರಿಮೂವ್ ಮಾಡ್ತೀವಿ ಅದನ್ನ. ಎಸ್ ಸರ್, ಯಾಕೆಂದ್ರೆ ನಗರಸಭೆಯಿಂದ ಜನರಿಗೆ ಒಳ್ಳೆ ಮಾಹಿತಿ ಹೋಗ್ತಕ್ಕಂಥದ್ದು ಆಗಬೇಕು. ಇಂತಹದ್ದು ಎಲ್ಲ ಒಂದ್ ಕಡೆ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಿಬಿಡುತ್ತೆ. ದಯವಿಟ್ಟು ಸರ್ ಈ ಕ್ಷಣಕ್ಕೆ ಅವನ್ನ ಈ ವೀಕಲ್ಲಿ ಅದನ್ನ ನಮ್ಮ ನಗರಸಭಾ ವತಿಯಿಂದ ಎಲ್ಲ ರಿಮೂವ್ ಮಾಡ್ತೀವಿ. ಎಸ್ ಸರ್, ಆದಷ್ಟು ಆಗಸ್ಟ್ 15ನೇ ತಾರೀಕು ಮಕ್ಕಳು ಬರಕ್ಕಿಂತ ಮುಂಚೆ ಅಂತವೆಲ್ಲ ತೆಗೆದುಹಾಕ್ತೀವಿ ಸರ್. ಖಂಡಿತ ತೋರಿಸ್ತೀವಿ. ಎಸ್, ನರಸಿಂಹಮೂರ್ತಿ ಸರ್ ಕೂಡ ಮಾತನಾಡ್ತಾ ಇದ್ರು. ಹೊಸದಾಗಿ ಬಂದಿದ್ದಾರೆ ನಗರಸಭೆ ಕಮಿಷನರ್ ಆಗಿ ಹಾಸನಕ್ಕೆ. ಈ ಕೂಡಲೇ ಅದನ್ನ ತೆರವುಗೊಳಿಸುವ ಕಾರ್ಯವನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ಈ ಮೂಲಕ ನೀಡಿದ್ದಾರೆ. ಎಸ್ ಫೈನ್, ಒಟ್ಟಿನಲ್ಲಿ ಆದಷ್ಟು ಬೇಗ ಇಂತಹ ಅಂಡ್ ಇದು ಮತ್ತೆ ಮರುಕಳಿಸಬಾರ್ದು, ರಿಪೀಟ್ ಆಗಬಾರ್ದು. ಇದೆಲ್ಲೂ ಕೂಡ ಜಾಹೀರಾತುಗಳನ್ನ ಹಾಕಲಿಕ್ಕೆ ಎಷ್ಟು ನಿಯಮಗಳನ್ನ ಹಾಕೊಂಡಿದ್ದೀರೋ ಒಂದು ಪ್ರೀ ಸರ್ಟಿಫಿಕೇಶನ್ ಮಾಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿ. ನಗರಸಭೆ ವತಿಯಿಂದ ಅವ್ರ ಯಾರೋ ಟೆಂಡರ್ದಾರ್ ಇದ್ದಾನಲ್ಲ ಆತ ಜಾಹೀರಾತುಗಳನ್ನ ಹಾಕಬೇಕು ಅಂತಾದ್ರೆ ನಗರಸಭೆಯಿಂದ ಒಂದು ಪ್ರೀ ಸರ್ಟಿಫಿಕೇಶನ್ ಪಡ್ಕೊಬೇಕು ಅಂತ. ನೀವು ಚುನಾವಣೆ ಸಂದರ್ಭದಲ್ಲಿ ಜಾಹೀರಾತುಗಳು ಹಾಕಬೇಕಾದ್ರೆ ಪತ್ರಿಕೆಗಳು ಮಾಧ್ಯಮಗಳಿಗೆಲ್ಲ ಪ್ರೀ ಸರ್ಟಿಫಿಕೇಶನ್ ತಗೊಬೇಕು ಅಂತ ಹೇಳ್ತಿರಲ್ಲ, ಅದೇ ತರ ಜಾಹೀರಾತು ಹಾಕಬೇಕಾದ್ರೆ ಒಂದು ಪ್ರೀ ಸರ್ಟಿಫಿಕೇಶನ್ ಇಟ್ಕೊಬೇಕು ಅಂತ ಒಂದು ನಿಯಮ ಮಾಡಿ. ಆಗ ಯಾವ ಜಾಹೀರಾತು ಆತ ಹಾಕ್ತಾನೆ, ಏನ್ ಮಾಡ್ತಾನೆ, ಮತ್ತೊಂದು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇಂತಹ ಈ ರೀತಿಯಾದಂತಹ ಬ್ಲೆಂಡರ್ಗಳಾಗೋದಿಲ್ಲ ಆ ಸಂದರ್ಭದಲ್ಲಿ. ಯಾರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ನೀವು 100 ರೂಪಾಯಿ 200 ರೂಪಾಯಿ ಟೆಂಡರ್ ತಗೊಂಡಿದ್ದೀರಲ್ರಪ್ಪ, ನಾಳೆ ನಗರಸಭೆದು ಬ್ರಹ್ಮಾಂಡ ಭ್ರಷ್ಟಾಚಾರದ ಒಂದಿಷ್ಟು ಜಾಹೀರಾತು ಕೊಟ್ಟು 1000 ರೂಪಾಯಿ ಕೊಡ್ತೀವಿ, ಹಾಕ್ಬಿಡ್ತೀರಾ, ಡಿಸ್ಪ್ಲೇ ಮಾಡಿಬಿಡ್ತೀರಾ, ಏನು ಅಂತ ನೋಡ್ದಲೆ ಮಾಡಲ್ಲ. ಆ ಸಂದರ್ಭದಲ್ಲಿ ಮಾಡಲ್ಲ. ಇವೆಂಗ್ ಮಾಡಿದ್ರಿ? ಎಸ್, ಇನ್ನು ಈ ಬಗ್ಗೆ ಸಾರ್ವಜನಿಕರು ಮಾತನಾಡಿದ್ದಾರೆ, ಸ್ಥಳೀಯರು ಮಾತನಾಡಿದ್ದಾರೆ. ಚಂದ್ರಶೇಖರ್ ಅಂತಕ್ಕಂಥ ಸ್ಥಳೀಯರು, ಮೋಹನ್ ಅಂತಕ್ಕಂಥವ್ರು, ಮತ್ತೊಬ್ರು ವಿದ್ಯಾರ್ಥಿ, ಆತನ ಹೆಸರು ಕೂಡ ಮೋಹನ್ ಅಂತಾನೆ, ಮತ್ತೆ KR ಮಂಜೇಗೌಡ ಅಂತ ವಕೀಲರೊಬ್ರು, ಇವರೆಲ್ಲ ಮಾತನಾಡಿದ್ದಾರೆ ಈ ಆನ್ಲೈನ್ ಆಪಿನ ಬಗ್ಗೆ ಹಾಗೂ ನಗರಸಭೆಯ ಬದ್ಧತೆ, ಜಿಲ್ಲಾಡಳಿತ ಮಾಡ್ತಾ ಇರ್ತಕ್ಕಂಥ ಕೆಲಸದ ಬಗ್ಗೆ ಮಾತಾಡಿದ್ದಾರೆ. ನೋಡ್ಕೊ ಬನ್ನಿ. ಇವತ್ತಿನ ವಿದ್ಯಮಾನಗಳಲ್ಲಿ ನೋಡಿದಾಗ ಹಾಸನದ ಮುಖ್ಯ ರಸ್ತೆಗಳಲ್ಲಿ ಒಂದು ಜುಪಿ ಅಂತ ಅನ್ನೋದು ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೀವಿ. ಇದು ಎಷ್ಟು ಮಟ್ಟಿಗೆ ಒಂದು ಒಳ್ಳೆಯ ಬೆಳವಣಿಗೆ ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಈಗಾಗಲೇ ಕೇಂದ್ರ ಸರ್ಕಾರ ಇದರ ಬಗ್ಗೆ ಕಟ್ಟುನಿಟ್ಟಿನ ಒಂದು ಎಚ್ಚರಿಕೆ ವಹಿಸಿ ಇದನ್ನು ನಿಲ್ಲಿಸಬೇಕು ಅಂತ ಒಂದು ಹಂತದಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದೆ. ಇದರ ಬಗ್ಗೆ ಅವರು ನಾವು ಈ ಬೋರ್ಡ್ಗಳನ್ನ ಫಲಕನ ಹಾಕೋದು ಎಷ್ಟು ಮಟ್ಟಿಗೆ ಸರಿ, ಇವತ್ತು ಮಕ್ಕಳಲ್ಲಿ ಆಗ್ತಕ್ಕಂಥ ಅಭೇದ್ಯವಾದಂಥ ಒಂದು ನಡಿಗೆ ಏನು, ಇವತ್ತು ಆಗಿರತಕ್ಕಂಥ ವ್ಯವಸ್ಥೆ ಏನು, ಇದ್ರ ಬಗ್ಗೆ ಚಿಂತನೆ ಸಾಗಬೇಕಾಗಿದೆ. ಜೊತೆಗೆ ಇಂಥ ಏನು ಬೋರ್ಡ್ಗಳನ್ನ ಹಾಕೋದನ್ನು ಒಂದು ಜಿಲ್ಲಾಡಳಿತ ಇರ್ಬೋದು, ನಮ್ಮ ಒಂದು ನಗರ ಅಭಿವೃದ್ಧಿ ಅಥವಾ ನಗರಸಭೆ ಇರ್ಬೋದು ಅಥವಾ ಜಿಲ್ಲಾಡಳಿತರು ಇದರ ಬಗ್ಗೆ ಸಮಯೋಚಿತವಾಗಿ ಚಿಂತನೆ ಮಾಡಿ ಈ ಫ್ಲೆಕ್ಸ್ಗಳನ್ನ ಮೊದಲು ತೆಗಿಬೇಕು. ಯಾಕೆಂದರೆ ಇವತ್ತು ಮಕ್ಕಳಲ್ಲಿ ಯಾಕೆಂದರೆ ಇದರಲ್ಲಿ ಭಾಗವಹಿಸ್ತಕ್ಕಂಥವ್ರು ಯಾರು ಬೇರೆಯವರಲ್ಲ, ದೊಡ್ಡ ನಟರುಗಳು ಅಥವಾ ಒಬ್ಬ ದೊಡ್ಡ ಕ್ರಿಕೆಟರ್ ಇರ್ಬೋದು, ಇನ್ನೊಬ್ರು ನಾನು ಯಾರನ್ನೂ ಹೇಳಬೇಕು ಅಂತಿಲ್ಲ, ದೊಡ್ಡ ವ್ಯಕ್ತಿಗಳಿಂದಾಗಿ ಅದು ಅನೌನ್ಸ್ ಮಾಡಿದಾಗ ಒಂದು ಉದ್ರೇಕ ಬರುತ್ತೆ. ಹೌದು, ಇದನ್ನು ಆಡೋದ್ರಲ್ಲಿ ತಪ್ಪೇನೂ ಇಲ್ಲ ನಮ್ಮ ಮನಸ್ಸು ಅಲ್ಲ. ಅದಕ್ಕೋಸ್ಕರ ಆನ್ಲೈನಲ್ಲಿ ಬರುವಂಥ ಒಂದು ನಿಲುವನ್ನು ಮಕ್ಕಳಲ್ಲಿ ಈಗ ಆಲ್ರೆಡಿ ನಾವು ಪಾಠಗಳನ್ನು ಆನ್ಲೈನಲ್ಲಿ ಮಾಡ್ತಾ ಇರೋದು, ಅದಕ್ಕೆ ಯಾಕೆ ನೋಡಬಾರ್ದು ಅನ್ನೋ ಒಂದು ಉತ್ತೇಜನ ಸಿಗುತ್ತೆ. ಇದರಿಂದ ನಮ್ಮ ಈ ಸಮಾಜದ ಏನು ಬೆಳವಣಿಗೆ ಆಗಿದೆ ಅದು ಕುಂಠಿತಗೊಳ್ಳುತ್ತೆ. ಆಮೇಲೆ ಮಕ್ಕಳು ಈಗ ಕೆಲವರು ನಾವು ಮಕ್ಕಳ ಕೈಲಿ ಮೊಬೈಲ್ ಕೊಟ್ಟೆ ನಾವು ಇದನ್ನು ಹಾಳಾಗಿದೆ ಅನ್ನೋದು ಯೋಚನೆ ಮಾಡಿ ಹಿರಿಯ ಚಿಂತಕರೆಲ್ಲ ಸಭೆಗಳು ನಡೆಸಿ ಸಭೆಗಳ ಮೂಲಕ ಮಾತಾಡ್ತಿದ್ದಾರೆ. ಇದನ್ನು ಕ್ರಿಯಾತ್ಮಕವಾಗಿ ಯೋಚನೆ ಮಾಡಿ ಇದನ್ನು ತೆರವುಗೊಳಿಸೋದು ತುಂಬ ಅತ್ಯುತ್ತಮವಾದಂಥ ಒಂದು ಒಳ್ಳೆ ಬೆಳವಣಿಗೆ ಆಗಬೇಕು ಅಂತ ಹೇಳಿ ಈ ಮೂಲಕ ನಾನು ಕೋರ್ತಾ ಇದ್ದೇನೆ. ಈಗ ನಾನು ಬರ್ತಾ ಹಾಸನ ಮುಖ್ಯ ರಸ್ತೆಗಳಲ್ಲಿ ಕೆಲವು ಬೋರ್ಡ್ಗಳು ಫ್ಲೆಕ್ಸ್ಗಳು ನೋಡ್ಕೊ ಬಂದೆ. ನಮ್ಮ ನಗರಸಭೆಯವರು ಹಾಕಿರ್ತಕ್ಕಂಥ ಬೋರ್ಡ್ಗಳು ನೋಡಿ ನನಗೊಂದು ಏನಪ್ಪ ಅನ್ನಿಸ್ತು ಅಂತಂದರೆ, ಒಳ್ಳೆ ಮಾಹಿತಿ ಕೊಡಬೇಕಾದಂಥ ನಗರಸಭೆಯವರು ಇವತ್ತು ಜುಪಿ ಆ್ಯಪ್ ಅನ್ನೋದೊಂದು ಹಾಕ್ಬಿಟ್ಟು ಆನ್ಲೈನ್ ಗೇಮ್, ಅದೇನು ನಮ್ಮ ಸಮಾಜಕ್ಕೆ ಒಳ್ಳೆಯದಲ್ಲ, ನಮ್ಮ ಯೂಸಿಗೆ ಒಳ್ಳೆಯದಾಗಂಥದ್ದಲ್ಲ. ಇದನ್ನು ನೋಡಿ ಹುಡುಗರು ವಿದ್ಯಾವಂತರು ಹಾಳಾಗ್ತಾರೋ ಹೊರತು ಇದರಿಂದ ಕಲಿಯೋಂಥ ಪಾಠ ಏನಿಲ್ಲ. ಇಂಥ ಗೇಮ್ಸ್ ಹಾಕೋದ್ಕಿಂತ ಇವರು ಸಮಾಜಕ್ಕೆ, ಪರಿಸರಕ್ಕೆ ಅಥವಾ ಟ್ರಾಫಿಕ್ ಸೆನ್ಸ್ಗೆ ಬೇಕಾದಂಥ ಮಾಹಿತಿನ ಕೊಡ್ಬೋದಿತ್ತು. ಇವತ್ತು ಎಷ್ಟೋ ಸಮಸ್ಯೆಗಳಿದೆ ನಮ್ಮ ಹಾಸನ ನಗರದಲ್ಲಿ. ಈಗ ಎಷ್ಟೋ ಜನಕ್ಕೆ ಮುನ್ಸಿಪಾಲ್ಟಿಯಿಂದ ಖಾತೆಗಳು ಇವು ಏನೂ ಆಗ್ತಾಯಿಲ್ಲ ಅಂತ ಅವರು ಸುತ್ತಾ ಇದ್ದಾರೆ. ಈಗ ಗೌರಿಕೊಪ್ಪ ಆ ಏರಿಯಾದವರೆಲ್ಲ ಹೊಸದಾಗಿ ಮುನ್ಸಿಪಾಲ್ಟಿ ಸೇರಿದವರು, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಿತ್ತು. ರೈತ ಸಂಪರ್ಕ ಕೇಂದ್ರಗಳು ಇವತ್ತು ರೈತರಿಗೆ, ಈಗ ನೋಡಿ ಮೇಯ್ನಾಗಿ ಇವಾಗ ಡೆಂಗ್ಯೂ ಎಷ್ಟು ಮಹಾಮಾರಿಯಾಗಿ ನಡೀತಾ ಇದೆ. ಆ ಡೆಂಗ್ಯೂ ತಡೆಗಟ್ಟೋದು ಹೇಗೆ, ಡೆಂಗ್ಯೂ ಬರೆದಾಗ ಹೇಗೆ ನೋಡ್ಕೋಬೇಕು, ಹೇಗೆ ಮುನ್ನೆಚ್ಚರಿಕೆ ವಹಿಸಬೇಕು, ಬಂದ ಮೇಲೆ ಯಾವ ಥರ ಟ್ರೀಟ್ಮೆಂಟ್ಗೆ ಹೋಗಬೇಕು, ಅದಕ್ಕೆ ಪ್ಲೇಟ್ಲೆಟ್ಸ್ ಅಂತ ಹುಡುಕ್ತಿದ್ದಾರೆ, ಅದಕ್ಕೆ ಯಾವ ಡೋನರ್ಸ್ ಕೊಟ್ಟರೆ ಒಳ್ಳೇದು, ಇದರಿಂದ ತೊಂದರೆ ಆಗಲ್ಲ, ಈ ಥರ ಎಲ್ಲ ಮಾಹಿತಿ ಹಾಕಿದರೆ ತುಂಬ
ತುಂಬ ಅನುಕೂಲ ಆಗ್ತೈತಿ ಈ ಸಮಾಜಕ್ಕೆ. ಅದು ಬಿಟ್ಟು ಈ ಆನ್ಲೈನ್ ಗೇಮ್ಸ್ನೆಲ್ಲ ಇವಾಗ ಟಿ ವಿಲಿ ಆಡು ಬರುತ್ತೆ, ಈ ಮಕ್ಳ ಕೈಲಿ ಮೊಬೈಲ್ ಕೊಡ್ತಾರೆ, ಅಲ್ಲಿ ನೋಡ್ತವೆ, ಹಾಳಾಗಿ ಹೋಗ್ತಾರೆ. ಆಮೇಲೆ ಕೊನೆಗೆ ಇವರೇ ಹೇಳ್ತಾರೆ ಓ ನಿಮ್ಮಿಂದ ಹಾಳಾಯಿತು ಅಂತ. ಸರ್ಕಾರನೇ ಬೇಲಿ ಎದ್ದು ಹೊಲ ಮೇಯ್ದ್ರೆ ಹೆಂಗೆ? ಇವ್ರುಗಳು ಅದನ್ನು ಈಗಲೇ ತೆರವುಗೊಳಿಸಿ ಈ ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಕೊಡಬೇಕು ಅಂತ ನಾನು ಕೇಳ್ತೀನಿ. ಇವರು ಆ ಥರ ಹಾಕ್ಬೇಕು ಅಂತಂದರೆ ಕಸದ್ದು ಹಾಕ್ಲಿ. ಮೇಯ್ನಾಗಿ ಕಸದ ಸಮಸ್ಯೆ ತುಂಬಾ ಕಾಡ್ತಾ ಇದೆ. ಇಲ್ಲ ನೋಡಿ, ಇದು ದುಡ್ಡಿಗೋಸ್ಕರ ಈ ಥರ ಮಾಡಿಬಿಟ್ಟು ನಾನೇನೋ ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು ಇವ್ರು ಏನೋ ಬೇಕಾದನ್ನು ಹಾಕೋಕ್ಕಾಗುತ್ತಾ? ಇದು ತಪ್ಪಲ್ವಾ? ಈ ಪರಿಸರಕ್ಕೆ ಏನು ಕೊಟ್ಟರು ಇವ್ರಿಗೆ, ಸಮಾಜಕ್ಕೆ ಏನು ಕೊಟ್ಟರು ನಾನು ಕೇಳೋದು ಅಲ್ವಾ? ದುಡ್ಡು ಸಿಗುತ್ತೆ ಅಂದ್ಬಿಟ್ಟು ಇವರು ಇದರೆಲ್ಲ ಹಾಕೋದು ತಪ್ಪು. ಮೇಯ್ನ್ ರೋಡಲ್ಲಿ, ಅದುವೇ ಮೇಯ್ನ್ ರೋಡಲ್ಲಿ ಎಷ್ಟು ಯುವಕರು ಓಡಾಡ್ತಾರೆ ಹಳ್ಳಿ ಕಡೆಯಿಂದ ಎಲ್ಲ ಕಡೆಯಿಂದ ಸಾವಿರಾರು ಜನ ದಿನನಿತ್ಯ. ನಾನೇನೇ ಇದು 3-4 ಸಲ ನೋಡ್ಬಿಟ್ಟು ಇವತ್ತು ನಾನು ಮಾತಾಡ್ತಾ ಇರೋದು. ಈಗ ಬರ್ತಾ ನೋಡ್ಕೊಬಂದು ಅದು ದೊಡ್ಡದಾಗಿ ಬೇರೆ ಇದೆ. ಇದೇನಪ್ಪ ಅಂತ ನೋಡಿದರೆ ಜೂಪಿ ಆ್ಯಪ್. ಇವೆಲ್ಲ ಒಳ್ಳೆಯದಲ್ಲ ಅನಿಸುತ್ತೆ. ಇವ್ರು ದಯಮಾಡಿ ಈಗಲೇ ತೆರವುಗೊಳಿಸಬೇಕು. ಜಿಲ್ಲಾಡಳಿತದವರು ಹಾಗೆ ನಗರಸಭೆಯವರು ಈ ಕೂಡಲೇ ಇಂಥವನ್ನೆಲ್ಲ ತೆರವುಗೊಳಿಸಿ ಸಮಾಜಕ್ಕೆ ಅನುಕೂಲ ಆಗೋಂಥವನ್ನು ಮಾಡಲಿ ಅಂತ ಮೂಲಕ ಕೇಳ್ಕೊತೀನಿ. ನಮ್ಮಿಂದ ಏನು ಮನವಿ ಮಾಡ್ಕೊಳ್ತಾ ಸರ್, ಇಂಥ ಜೂಪೇ ಆ್ಯಪು, ಆನ್ಲೈನ್ ಆ್ಯಪು, ರಮ್ಮಿ ಆ್ಯಪ್ ಎಲ್ಲ ಇದೆಯಲ್ಲ, ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ. ನಗರಸಭೆಗೆ ಏನು ಮನವಿ ಮಾಡ್ಕೊಳ್ಳೋದ್ರೆ, ಇದರಂತ ಇರೋ ಅಧಿಕಾರಿಗಳು ಏನು ಮನವಿ ಮಾಡ್ಕೊಳ್ಳೋದಂದರೆ ಇವೆಲ್ಲ ತೆಗೆಸ್ಬೇಕು, ತೆರವುಗೊಳಿಸ್ಬೇಕು, ಒಳ್ಳೇದಾಗಬೇಕು, ಯೂಸ್ ಆಗೋದಂತ ಹಾಕಬೇಕು. ಇಂಥವೆಲ್ಲ ನಮಗೆ ಯಾವತ್ತೂ ಯೂಸ್ ಆಗಲ್ಲ ಸರ್ ಅಂತ ನಾನು ಕೇಳ್ಕೊತೀನಿ. ಹಾಸನ ನಗರಸಭೆಯಿಂದ ಜೂಪಿ ಅಂತ ಆನ್ಲೈನ್ ಗೇಮ್ದ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ. ಇದು ಸರ್ಕಾರದಕ್ಕೆ, ಲೋಕಲ್ ಗೌರ್ಮೆಂಟಿಗೆ ಆದಾಯ ಬರ್ಬೋದು. ಆದರೆ ಲೋಕಲ್ ಗೌರ್ಮೆಂಟಿಂದ ಕೆಲವೊಂದು ಡ್ಯೂಟಿಗಳಿದೆ. ಸರ್ಕಾರದ ಯಾವ ಡ್ಯೂಟಿಗಳಿದೆ ಅದೇ ಡ್ಯೂಟಿನ ಲೋಕಲ್ ಗೌರ್ಮೆಂಟು ಮಾಡಬೇಕಾಗತ್ತೆ. ಲೋಕಲ್ ಗೌರ್ಮೆಂಟಿಗೆ ಯಾವ ಆದಾಯದಿಂದ ಬರುತ್ತೆ ಅಂದರೆ ಸರ್ಕಾರದ ಯಾವ್ಯಾವ ಸ್ಕೀಮ್ಗಳಿದೆ ಅವುಗಳನ್ನ ಅಡ್ವರ್ಟೈಸ್ಮೆಂಟ್ ಮಾಡಿ ಅದರಿಂದ ಬರತಕ್ಕಂಥ ಆದಾಯಗಳನ್ನು ನೋಡಬೇಕಾಗತ್ತೆ. ಮತ್ತು ಎಲೆಕ್ಟೆಡ್ ಬಾಡೀಸ್ಗಳು ಈ ಆನ್ಲೈನ್ ಗೇಮ್ನಿಂದ ಮಕ್ಕಳಿಗೆ ಏನು ತೊಂದರೆ ಆಗುತ್ತೆ, ಬೇರೆಯವ್ರಿಗೇನು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ರಮವಹಿಸಿ ನಗರಸಭೆ ಅಧಿಕಾರಿಗಳು ಸಂದೇಶ ಏನಾಗುತ್ತೆ ಅಂದರೆ ಆನ್ಲೈನ್ ಗೇಮ್ ಇರೋದಕ್ಕೆಲ್ಲ ಮಕ್ಕಳುಗಳೆಲ್ಲ ಪ್ರಚೋದನೆಯಾಗಿ ಆನ್ಲೈನ್ ಗೇಮ್ಗೆ ಎಲ್ಲ ಅಡಿಕ್ಟ್ ಆಗಿಬಿಡ್ತಾರೆ. ಇದರಿಂದ ಸಮಾಜಕ್ಕೂ ಒಳಿತಾಗಲ್ಲ, ಮಕ್ಕಳಿಗೂ ಒಳಿತಾಗಲ್ಲ, ಯುವ ಸಮುದಾಯ ಅಂತೂ ಹಾಳಾಗ್ಬಿಡ್ತದೆ. ಹಾಗಾಗಿ ಈ ನಗರಸಭೆಯಿಂದ ಯಾರ್ಯಾರು ಎಲೆಕ್ಟೆಡ್ ಆಗಿದ್ದೀರಿ, ಕೌನ್ಸಿಲರ್ಸು ಮತ್ತು ಅಧಿಕಾರಿಗಳು ಸೂಕ್ತ ಕ್ರಮವಹಿಸಿ ಆ GP ಆನ್ಲೈನ್ ಇದನ್ನು ತೆರವುಗೊಳಿಸಬೇಕಾಗತ್ತೆ. ಮತ್ತು ಸಮಾಜಮುಖಿಯಾದಂಥ ಎಲ್ಲ ಅಡ್ವರ್ಟೈಸ್ಮೆಂಟನ್ನು ನಗರಸಭೆಯಿಂದ ಹಾಕೋಕ್ಕೆ ಅವಕಾಶ ಇದೆ. ದಯಮಾಡಿ ಅಂಥ ಸಮಾಜಮುಖಿ ಆಗಿರೋದು ಮತ್ತು ಯೂತಿಗೆ, ಸಮಾಜಕ್ಕೆ ಯಾವುದಾದ್ರು ಒಳ್ಳೆ ಮೆಸೇಜ್ ಹೋಗೋಂಥದ್ದು ಮೆಸೇಜನ್ನು ಅಡ್ವರ್ಟೈಸ್ಮೆಂಟ್ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅದೇ ಸಮಾಜಕ್ಕೆ ಒಳ್ಳೆಯದಾದ ಎಲ್ಲ ಅಡ್ವರ್ಟೈಸ್ಮೆಂಟ್ಗಳಿದೆ. ರೈತರಿಗಿದೆ, ರೈತರದ್ದು ಯಾವುದು ಬೆಳೆ ಬೆಳೆದ್ರೆ ಏನಾಗುತ್ತೆ, ಯಾವ ಟೈಮಲ್ಲಿ ಏನು ಮಾಡಬೇಕಾಗತ್ತೆ, MSP ಪೇಜ್ ಯಾವಾಗ ಮಾಡಬೇಕಾಗತ್ತೆ, ಮಾರ್ಕೆಟಿಂಗ್ ಸಿಸ್ಟಮ್ ಹೆಂಗೈತೆ, ಕಾರ್ಮಿಕರದ್ದು ಹೆಂಗಿದೆ, ಯೂತ್ ಎಕ್ಸಾಮಿಂದ ಹಾಕ್ಬೋದು, ನೀಟ್ದು ಏನಿದೆ, ಕೋಚಿಂಗ್ ಸೆಂಟರ್ಸ್ ಇದೆ, ಯಾರ್ದಾದ್ರು ಗೈಡ್ಲೈನ್ಸ್ ಇದೆ. ಇದು ನಗರಸಭೆ ಕರ್ತವ್ಯ, ಇದು ಮಾಡಬೇಕಾದ್ದು. ದಾರಿ ತಪ್ಪಿಸೋ ಕೆಲಸ ಮಾಡಬಾರ್ದು. ಹಾಗಾಗಿ ಕೈಂಡ್ಲಿ ದಯಮಾಡಿ ಇಂಥದ್ದನ್ನು ನಗರಸಭೆ ಕೌನ್ಸಿಲರ್ಸು ಮತ್ತು ಎಕ್ಸಿಕ್ಯೂಟಿವ್ಸ್ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಬೇಕು ಅನ್ನೋ ನನ್ನ ಅಭಿಪ್ರಾಯ. ತೆರವುಗೊಳಿಸೋಕೆ ಸೂಕ್ತ ಕ್ರಮ ವಹಿಸಬೇಕು ನನ್ನ ಅಭಿಪ್ರಾಯ. ಒಟ್ಟಿನಲ್ಲಿ ಹಾಸನದ ಪ್ರಮುಖ ನಗರಗಳಲ್ಲಿ ಹಾಕಿರ್ತಕ್ಕಂಥ ಹೋಲ್ಡಿಂಗ್ಸ್ಗಳು ಜೂಪೇ ಅಂತಕ್ಕಂಥ ಆಪ್, ಆನ್ಲೈನ್ ಗೇಮಿಂಗ್ ಆಪ್, ಇದ್ಯಾವುದೋ ಒಂದು ಖಾಸಗಿ ಕಂಪನಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಐ ಆಮ್ ನಾಟ್ ಅಬೌಟ್ ದಟ್. ನಾನು ಅದ್ರ ಬಗ್ಗೆ ಮಾತಾಡಕ್ಕಲ್ಲ. ಅವನ್ ಬಿಸ್ನೆಸ್, ಅವ್ನ್ ತಲೆ ಹೊಡೆದ್ ಬಿಸ್ನೆಸ್ ಮಾಡ್ತಾನ, ಮತ್ತವ್ರು ಮಾಡ್ತಾನ, ಅದು ಅವನ ಅನ್ಪಾಡು. ಆದ್ರೆ ಅದನ್ನ ಪ್ರಮೋಟ್ ಮಾಡ್ತಾ ಇರ್ತಕ್ಕಂಥ ಹಾಸನದ ಜಿಲ್ಲಾಡಳಿತದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನಗರಸಭೆ. ಅದು ನನ್ನ ಪ್ರಾಬ್ಲಮ್. ನನ್ನ ಹಾಸನದ ಜನ ಅದನ್ನ ನೋಡಿ ಯಾರು ದುಶ್ಚಟಗಳಿಗೆ ದಾಸರಾಗಿ ಖಿನ್ನತೆಗೆ ಒಳಗಾಕ್ಬಿಟ್ರೆ ಅಂತಕ್ಕಂಥದ್ದು ನನ್ನ ಆತಂಕ. ನೋಡೋಣ, ನರಸಿಂಹಮೂರ್ತಿ ಅವರು ಮಾತಾಡಿದ್ದಾರೆ. ಒಂದ್ ದಿವಸ ಟೈಮ್ ಕೊಟ್ಟಿದ್ದೀವಿ, ಅವ್ರು ತೆರವುಗೊಳಿಸ್ತೋದ್ರೆ ನಗರಸಭೆಯಿಂದ ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಫಾಲೋ ಅಪ್ ಮಾಡೋಣ. ತೆರವುಗೊಳಿಸೋವರೆಗೂ ನಾವಂತೂ ಬಿಡಲ್ರಿ. ನೀವು ಮೈ ಮರ್ತ್ ಕೂರ್ಬೋದು, ನಾವೇನ್ ಮೈ ಮರ್ತ್ ಕೂರಲ್ಲ. ಅದೇ ಕೆಲಸ ಮಾಡ್ಕೊಂಡು ಕೂತಿದ್ದೀವಿ, ಅದಕ್ಕೆ ಅಂತಾನೆ ಇಲ್ಲಿ ಕೂತಿದ್ದೀವಿ. ನೋಡೋಣ, ಇನ್ನಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ಕೊಳ್ತಾರ, ಮುಂದೆ ಈ ರೀತಿ ಆಗದಂತೆ ಕ್ರಮವನ್ನ ತೆಗೆದುಕೊಳ್ತಾರ ಅನ್ನೋದಕ್ಕಾಗಿ ನೋಡೋಣ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC TV. ಸತ್ಯದ ಕಡೆ ನಮ್ಮ ನಡೆ.